ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ದೂರುದಾರ ನಿಗೂಢ ವ್ಯಕ್ತಿಯನ್ನ ಎಸ್ಐಟಿ ವಶದಲ್ಲಿ ಇಟ್ಕೊಳ್ಳಿ. ಎಸ್ಐಟಿಗೆ ಬೆಳ್ತಂಗಡಿ ನಿವಾಸಿ ಶ್ಯಾಮ್ ಸುಂದರ್ ದೂರನ್ನ ನೀಡಿದ್ದಾರೆ. ನಿಗೂಢ ವ್ಯಕ್ತಿ ಹಣ ಹೂಡಿದ್ದಾಗಿ 13 ಸ್ಥಳ ಗುರುತು ಮಾಡಿದ್ದಾನೆ. ಅನಾಮಿಕ ವ್ಯಕ್ತಿ 13 ಸ್ಥಳಗಳನ್ನು ಈಗಾಗಲೇ ತೋರಿಸಿದ್ದಾನೆ. 12 ಸ್ಥಳಗಳಲ್ಲಿ ಎಸ್ಐಟಿ ತಂಡ ತನಿಖೆ ನಡೆಸಿದೆ. ಅನಾಮಿಕ ವ್ಯಕ್ತಿ ತನ್ನ ವಕೀಲರ ಜೊತೆ ಹೋಗುವಂತ ಮಾಹಿತಿ ಇದೆ. ಈತನನ್ನ ಎಸ್ಐಟಿ ವಶದಲ್ಲೇ ಇಟ್ಕೋಬೇಕು. ಮಂಗಳೂರಿನ ರೂಮ್ನಲ್ಲಿ ನೆಲೆಸುವಂತ ಮಾಹಿತಿ ಇತ್ತು. ಈತ ವಕೀಲರ ಜೊತೆ ಹೋಗಿ, ಆದರೆ ಕೆಲ ದಿನಗಳಿಂದ ಉಜಿರೆಯಲ್ಲಿ ವಾಸಿಸ್ತಾ ಇದ್ದಾನೆ. ವ್ಯಕ್ತಿಯೊಬ್ಬರ ಮನೆಯಲ್ಲಿ ಉಳಿದುಕೊಳ್ಳುವ ಬಗ್ಗೆ ಮಾಹಿತಿ ಇದೆ. ಇಷ್ಟು ಗಂಭೀರ ಪ್ರಕರಣದಲ್ಲಿ ತಮ್ಮ ಸುಪರ್ದಿಯಲ್ಲಿ ಇಟ್ಕೋಬೇಕಲ್ವಾ ಇವ್ರನ್ನ? ಯಾಕೆ ಆತನನ್ನ ಕಳಿಸ್ತಾ ಇದ್ದೀರಿ? ಎಸ್ಐಟಿ ವಶದಲ್ಲೇ ಇಟ್ಕೊಳ್ಳಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ. ಸ್ವತಃ ದೂರು ಕೊಟ್ಟಂತ ಶ್ಯಾಮ್ ಸುಂದರ್ ಅವರೇ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ಯಾಮ್ ಸುಂದರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಶ್ಯಾಮ್ ಸುಂದರ್ ಅವರೇ, ಈ ಪ್ರಶ್ನೆ ಮೊದಲಿನಿಂದನೂ ಎಲ್ಲರಿಗೂ ಕಾಡ್ತಾ ಇದ್ದದ್ದು. ಇಂಥ ಗಂಭೀರವಾದಂತ ಪ್ರಕರಣ, ಈತ ಸ್ಥಳಗಳನ್ನ ಗುರುತಿಸ್ತಾನೆ, ಅದಾದ ಮೇಲೆ ಹೊರಟು ಹೋಗ್ಬಿಡ್ತಾನೆ. ಎಸ್ಐಟಿ ವಶದಲ್ಲಿ ಯಾಕೆ ಈತನ್ನ ಇಟ್ಕೊಳ್ಳಿಲ್ಲ ಅನ್ನುವಂತ ಕ್ವಶನ್ ಯಾವಾಗ್ಲೂ ರೇಸ್ ಆಗಿತ್ತು. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಯಾಕೆ ಅನಿಸ್ತು ನಿಮ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ? ಹೌದು ಸರ್. ಅವನನ್ನು ಮುಸುಕು ಹಾಕಿಕೊಂಡು 4-5 ಜನ ವಕೀಲರು ಬರ್ತಾರೆ, ಅಲ್ಲಿ ಎಸ್ಐಟಿಗೆ ಕೊಡ್ತಾರೆ. ವಾಪಸ್ ಅಲ್ಲಿ ಅವ್ರದ್ದು ಇನ್ವೆಸ್ಟಿಗೇಷನ್ ಆದ್ಮೇಲೆ ವಾಪಸ್ ಕರ್ಕೊಂಡು ಹೋಗಿ ಪ್ರತಿಷ್ಠಿತ ಒಬ್ಬ ಹೋರಾಟಗಾರರ ಮನೆಯಲ್ಲೇ ಕೂತೊಳಿಸ್ತಾರೆ ಅವನನ್ನು. ಓ ಮಾತಾಡಿ ಶ್ಯಾಮ್ ಸುಂದರ್. ಹೌದು, ಕೂತೊಳಿಸ್ತಾರೆ. ಇದೆಲ್ಲ ಎಷ್ಟರ ಮಟ್ಟಿಗೆ ಎಷ್ಟು ಇದರಲ್ಲಿ ಕರೆಕ್ಟ್ ಆಗಬಹುದು? ಈಗ ಎಸ್ಐಟಿ ಅವರ ಮೇಲೆ ನಮಗೆ ಒಂದು ಸ್ವಲ್ಪ ಕೂಡ ಸಂಶಯ ಇಲ್ಲ ಅವರ ಮೇಲೆ. ಅವರು ಸರಿಯಾದ ತನಿಖೆನೇ ದಾರಿಯಲ್ಲಿ ಮಾಡಿ ಹೋಗ್ತಾರೆ. ಅವ್ರು ಯಾರ ಪರವಾಗಿ ಬಂದ್ರು ನಾವು ಅದನ್ನು ಸ್ವಾಗತಿಸ್ತೇವೆ. ನಾವು ನಮ್ಗೇನು ಅವರ ಮೇಲೆ ಡೌಟ್ ಇಲ್ಲ. ಆಗಿರುವಾಗ ಇವರು ಎಸ್ಐಟಿ ಕೈಯಲ್ಲಿ ಇಲ್ಲದೆ ಇನ್ನೊಬ್ಬರು ಕರ್ಕೊಂಡು ಹೋಗುದು, 4-5 ಜನ ಕರ್ಕೊಂಡು ಹೋಗುದು, ಅಲ್ಲಿ ವಾಪಸ್ಸು ಇಲ್ಲಿಗೆ ಕರ್ಕೊಂಡು ಬರುವಾಗ ಅವ್ರಿಗೆ ಇಂಥದ್ದು ಯಾವ್ದೆಲ್ಲ ಹೇಳಿಕೊಡ್ತಾರೆ ಅದನ್ನ ಅವನು ಹೇಳ್ತಾನೆ. ನಾಳೆ ಇಡೀ ಗುಡ್ಡೇನೆ ಆಗಿಬೇಕಂತ ಹೇಳ್ತಾರೆ, ಇವ್ರು ಆಗಿಲಿಕ್ಕೆ ಆಗ್ತದದು. ಇದು ಸರಿಯಾಗಿ ಹೋಗ್ಲಿಕ್ಕೆ ಸರಿ ಇಲ್ಲ, ಸರಿಯಾಗುದಿಲ್ಲ. ಅವರನ್ನು ಎಸ್ಐಟಿ ಕೈಯಲ್ಲೇ ಇಟ್ಕೊಳ್ಬೇಕು ಅವರು, ಇಲ್ಲಾಂದ್ರೆ ಆಗುವಂತದಲ್ಲ. ಎಷ್ಟೊಂದು ಸರಿ ಆಗ್ಬಹುದು ಅಂತ ನಮ್ಮದೊಂದು ಅನಿಸಿಕೆ ನಮ್ದು. ಯಾರಿಗೆ ದೂರು ಕೊಟ್ಟಿದ್ದೀರಿ ಶ್ಯಾಮ್ ಸುಂದರ್ ಅವರೇ? ನಾವು ಎಸ್ಐಟಿ ಆಫೀಸರ್ಗೆ ಕೊಟ್ಟಿದ್ದೇವೆ. ನಿಮ್ಮ ದೂರಿಗೆ ಏನಾದ್ರು ಪ್ರತಿಕ್ರಿಯೆ ಬಂತ? ಅಲ್ಲ, ಅವರು ಹೇಳಿದ್ರು ನಾವು ಇದರ ಬಗ್ಗೆ ಆಲೋಚನೆ ಮಾಡ್ತೇವೆ, ನೀವು ಇದರ ಮೇಲೆ ಏನಾದ್ರು ನಿಮಗೆ ಕೋರ್ಟ್ ತಗೊಂಡು ನೀವು ಏನಾದ್ರು ಮಾಡುವುದಾದ್ರೆ ಮಾಡಿ ಸರ್, ಇಲ್ಲಾದ್ರೆ ಇದು ಸರಿಯಾಗಿ ಹೋಗುದಿಲ್ಲ. ಅವರು ಇಡೀ ವರ್ಷ ಇದನ್ನೇ ದೂಡ್ತಾ ಇರ್ತಾರೆ. ಸರಿಯಾದ ಒಂದು ಇದು ನಮಗೆ ನ್ಯಾಯ ಸಿಗುದಿಲ್ಲ. ಅವನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಮಾತ್ರ ನಮಗೆ ನ್ಯಾಯ ಸಿಗಬಹುದು ಅಂತ ನಾನೊಂದು ರಿಕ್ವೆಸ್ಟ್ ಕೊಟ್ಟಿದ್ದೇನೆ ಅವರಿಗೆ. ಹೌದೌದು. ನೀವು ಧರ್ಮಸ್ಥಳದವರೇನಾ ಶ್ಯಾಮ್ ಸುಂದರ್ ಅವರೇ? ಅಲ್ಲ, ನಾನು ನಟಗ್ರಾಮ, ನಾನು ಭಕ್ತ. ಓಕೆ. ನಿಮಗೆ ಈ ಮುಸುಕುದಾರಿ ವ್ಯಕ್ತಿ ಏನಿದೆ, ನಿಗೂಢ ವ್ಯಕ್ತಿ, ಆತನ ಬಗ್ಗೆ ಸಂಶಯ ಇದೆಯಾ? ಖಂಡಿತ ಸಂಶಯ ಇದೆ ನಮ್ಗೆ. ಯಾವ ಕಾರಣಕ್ಕಾಗಿ, ಏನ್ ಸಂಶಯ? ಅಲ್ಲ, ಅವನು ದಿವಸಕ್ಕೆ ಒಂದು ತರ ಹೇಳ್ತಾನೆ. ಅವನು ನಿಜವಾಗಿ ಇಂಥ ಕಡೆ ನಾನು ಇಂಥದನ್ನೇ ಹುಟ್ಟಿದ್ದೇನೆ ಅಂತ ಹೇಳ್ಬೇಕಿತ್ತು. ಇಂಥ ಏನವನು ಇಲ್ಲಿ ಹುಟ್ಟಿದ್ದೇನೆ, ಇಷ್ಟು ವಯಸ್ಸಿನ ಹೆಣ್ಣು ಮಗು, ಇಷ್ಟು ವಯಸ್ಸಿನ ಗಂಡಸು, ಇದು ಏನಿಲ್ಲ. ಅವರು ಹೇಳಿದರೆ ಅಲ್ಲಿ ಹೋಗಿ ಆಗಿದ್ದಾರೆ. ಅದನ್ನು ಫಸ್ಟ್ಗೆ ಇವರು ಅದನ್ನು ತನಿಖೆ ಮಾಡಬೇಕಿತ್ತು ಅವನನ್ನು. ಅಂದ್ರೆ ನಿಮ್ಮ ಪ್ರಕಾರ ಈತನನ್ನ ಆಚೆಯನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲ ಕೆಲಸ ಮುಗಿದ ಮೇಲೆ, ಅಲ್ಲಿ ಈತನಿಗೆ ಫೀಡ್ ಮಾಡುವಂತ ಕೆಲಸ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದೌದು, ಎಲ್ಲರೂ ಇದ್ದಾರೆ ಅಲ್ಲಿ. ಉಜಿರೆಯಲ್ಲಿ ಪ್ರತಿಷ್ಠಿತ ಹೋರಾಟಗಾರರು ಇದ್ದಾರೆ, ಅವರ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಇವರು. ಈತನನ್ನು ಅಲ್ಲೇ ಹೋಗೋದಾ ಈತ? ಅಲ್ಲಿಗೆ ಹೋಗ್ತಾನೆ, ಮಂಗಳೂರಿಗೆ ಹೋಗ್ತಾನೆ ಅವ. ಮಂಗಳೂರು ಕಡೆಯನ್ನು ಹೋಗ್ತಾರೆ ಅವರು. ಹೌದು. ಸೊ ಅಲ್ಲಿ ಎಲ್ಲ ಯೋಜನೆಗಳನ್ನು ರೂಪಿಸ್ತಾರ ಇವರು ನಿಮ್ ಪ್ರಕಾರ? ಹೌದೌದು, ಅಲ್ಲೇ ಯೋಜನೆ ಆಗುತ್ತೆ. ಎಲ್ಲ ಯೋಜನೆ ರೂಪಿಸಿ ಬೇಕಾದ್ರೆ ಹೀಗೆ ಹೇಳ್ಬೇಕಂತ ದಿವಸಕ್ಕೆ 5 ವಕೀಲರು ಇದ್ದಾರೆ ಅವರೊಟ್ಟಿಗೆ. ವಕೀಲರು ಯಾರಂತ ಗೊತ್ತಿಲ್ಲ ನಮ್ಗೆ. ಅದು ಕೂಡ ಸಂಶಯ ಉಂಟು, ಯಾರು ಅವರು ಗುಂಡಗಾಲ ವಕೀಲರ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಹೌದು. ಅಲ್ಲ, ಈಗ ಆಗ್ತಿರುವಂತಹ ಬೆಳವಣಿಗೆ ಜೊತೆಗೆ ನೀವು ಕೊಟ್ಟಿರುವಂತಹ ದೂರು ಮತ್ತು ನೀವು ಮಾತಾಡ್ತಾ ಇರುವಂತಹ ಹಲವು ವಿಚಾರಗಳು ಇನ್ನೂ ಸಂಶಯಕ್ಕೆ ಏನ್ ಕಾರಣ ಆಗ್ತದೆ ಅಂತ. ಈಗ ನೋಡಿ, ಒಂದು ಉದಾಹರಣೆ, ಮೊನ್ನೆ ಈತ ಗುರುತಿಸಿದಂತ ಜಾಗ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಒಂದು ಶವ ಇದೆ ಅಂತ ಹೇಳ್ತಾನೆ, ಅಲ್ಲಿ ಅಸ್ಥಿ ಪಂಜರ ಸಿಕ್ಬಿಡುತ್ತೆ, ಏನಲ್ಲ ಅಗಿಲಿಲ್ಲ, ಏನೇನು ಮಾಡ್ಲಿಲ್ಲ.
ಸೊ ಅಲ್ಲಿ ಅಸ್ಥಿಪಂಜರ ಇದ್ದದ್ದು ಈತನಿಗೆ ಹೇಗೆ ಗೊತ್ತಾಯ್ತು ಅನ್ನೋಂತ ಸಂಶಯ ಇತ್ತು. ಈಗ ನೀವು ಹೇಳೋದು ನೋಡಿದ್ರೆ ಉಜಿರೆಯಲ್ಲಿ ಒಬ್ಬ ಪ್ರತಿಷ್ಠಿತ ಹೋರಾಟಗಾರರ ಮನೆ ಇದೆ, ಅಲ್ಲಿ ಹೋಗಿ ಇವರೆಲ್ಲ ಇದ್ದಾರೆ, ಅಲ್ಲಿ ಎಲ್ಲರೂ ಸೇರಿರ್ತಾರೆ ಅಂತ. ಹಾಗಿದ್ರೆ ಅಲ್ಲಿ ಈ ರೀತಿಯ ಪ್ಲಾನ್ಗಳು ಆಗ್ತಾ ಇದೆಯಾ ನಿಮ್ಮ ಪ್ರಕಾರ? ಖಂಡಿತ ಆಗ್ಬಹುದು ಅಂತ ನಮ್ಗೆ ಒಂದು ಅನಿಸಿಕೆ ಉಂಟು. ಖಂಡಿತ ಆಗ್ಬಹುದು, ಖಂಡಿತ. ಇದ್ರ ಮೊದಲು ಕೂಡ ಅದೇ ಆದದ್ದು ಅಲ್ಲಿ. ಇದ್ರ ಮೊದಲು ಕೂಡ ಸತ್ಯ, ಅವ್ರಿಗೆ ಯಾವ್ದು ಸತ್ಯ ಬಂದ್ರು ಅವ್ರಿಗೆ ಅದು ಸತ್ಯ ಕಾಣುದಿಲ್ಲ ಅವರಿಗೆ. ನಾಳೆ SIT ಅವರು ನಮ್ಮ ಪರವಾಗಿ ಬಂದ್ರು, ಅವರ ಪರವಾಗಿ ಬಂದ್ರು, ನಾವು ಒಪ್ಪಿಕೊಳ್ತೇವೆ, ಅವರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತ ಅಂತ ಅವರು ಅವರ ಮೂಗಿನ ನೇರಕ್ಕೆ ತನಿಖೆ ಆಗ್ಬೇಕು ಅಂತ ಬಯಸ್ತಾರ. ಹೌದೌದು, ಅವ್ರು ಹೇಳಿದ ಜನನೇ ಆಗ್ಬೇಕು ಅವರಿಗೆ. ಹೌದು. ಈಗ ತನಿಖೆ ಹೇಗ್ ಸಾಕ್ತಿದೆ ಅಂತ ಅನ್ಸುತ್ತೆ ನಿಮಗೆ ಶ್ಯಾಮಸುಂದರ್ ಅವರೇ? ತನಿಖೆ SIT ಅವರು ಖಂಡಿತ ಕರೆಕ್ಟ್ ಆಗಿ ಮಾಡ್ತಾರೆ. ಅವರು ಅವರ ಮೇಲೆ ನಮ್ಗೆ ಸಂಶಯವೇ ಇಲ್ಲ. ಅವರು ಖಂಡಿತ ಇದನ್ನು ಹೊರಗೆ ತಂದೆ ತರ್ತಾರೆ. ಅವರು ಎಲ್ಲಾದ್ರೂ ಅವರು ಸರಿಯಾಗಿ ತನಿಖೆ ಮಾಡಿದ್ರು, ಒಂದು ವೇಳೆ ಅವರಿಗೆ ಸರಿಯಾಗ್ಲಿಲ್ಲ ಅಂದ್ರೆ ನಾಳೆ ಅವರ ಮೇಲೂ ಸಂಶಯ ಪಡುವಂತದ್ದು. ಈಗ ಶ್ಯಾಮಸುಂದರ್ ಅವರೇ, ನನಗೆ ಕೆಲವು ವಿಚಾರಗಳನ್ನು ನೀವು ನೇರವಾಗಿ ಮಾತಾಡಿ. ಈಗ ನೀವು ದೂರು ಕೊಟ್ಟಿದ್ದೀರಲ್ಲ, ಈಗ ನೀವು ಹೇಳ್ತಾ ಇರೋದು ಉಜಿರೆಯಲ್ಲಿ ಒಬ್ಬ ಪ್ರತಿಷ್ಠಿತ ಹೋರಾಟಗಾರನ ಮನೆ ಇದೆ, ಅಲ್ಲಿ ಈತ ಹೋಗೋದು ಅಂತ ಹೇಳ್ತಿದಿರಲ್ಲ. ಅಂದ್ರೆ ಅವರೆಲ್ಲ ಈತನಿಗೆ ಫೀಡ್ ಮಾಡ್ತಾ ಇದ್ದಾರಾ, ಇವರೇ ಪ್ಲಾನ್ ಮಾಡ್ತಾ ಇದ್ದಾರಾ ನೇರವಾಗಿ? ಈಗಲೂ ಕೂಡ ಅಂದ್ರೆ ಈ ರೀತಿಯ ಭೂಮಿ ಅಗೆಯುವಂತ ಕೆಲಸ ಆರಂಭ ಆದ ಮೇಲೆಯೂ ಕೂಡ ಈ ಅನಾಮಿಕ ವ್ಯಕ್ತಿಯ ಸಂಪರ್ಕದಲ್ಲಿ ಅವರೆಲ್ಲರೂ ಇದ್ದಾರಾ? ಇದ್ದಾರೆ. ನಮಗೆ ಮಾಧ್ಯಮದಲ್ಲಿ ಗೊತ್ತಾಗ್ತದೆ, ನಮಗೆ ಜನಗಳು ಮಾತಾಡ್ತಾರೆ ಎಲ್ಲ. ನಮಗೆ ಅಲ್ಲ, ನಿಮಗೆ ಕೂಡ ಗೊತ್ತಿತ್ತದು. ನನಗಿಂತ ಮೊದಲು ನಿಮಗೆ ಗೊತ್ತಿತ್ತದು. ಹೌದು, ನಿಮ್ಗೆಲ್ರಿಗೂ ಗೊತ್ತುಂಟು. ಸರಿಯಾದ ಇದು ಮಾಡಿದಂತ ಸುವರ್ಣ ಟಿವಿ ಅವರಿಗೆ ಅವರು ಇದು ಮಾಡಿದ್ದಾರೆ. ಅವರೆಲ್ಲರ ಉದ್ದೇಶ ಏನೀಗ? ಆ ಪ್ರತಿಷ್ಠಿತ ಹೋರಾಟಗಾರರು ಮತ್ತು ಈ ಅನಾಮಿಕ ವ್ಯಕ್ತಿ ಉದ್ದೇಶ ಏನು? ಅವ್ರಿಗೆ ಇದು ಏನಾದ್ರೂ ಮಾಡಿ ತೇಜೋವಧೆ ಮಾಡ್ಬೇಕು, ಧಾರ್ಮಿಕ ಕೇಂದ್ರವನ್ನು ನಾಶ ಮಾಡ್ಬೇಕು ಅವರಿಗೆ. ಧಾರ್ಮಿಕ ಕೇಂದ್ರದ ಮೇಲೆ ಏನು ಅವ್ರಿಗೆ ನ್ಯಾಯನೇ ಇದೇ ಇಲ್ಲ ಅವರಿಗೆ. ಧಾರ್ಮಿಕ ಕೇಂದ್ರವನ್ನು ನಾಶ ಮಾಡ್ಬೇಕು. ನಾವು ಭಕ್ತರಾಗಿ ಇನ್ನು 12-13 ವರ್ಷದಿಂದ ತಾಳ್ಮೆಯಲ್ಲಿ ಇದ್ದೇವೆ. ಇದು ಎಷ್ಟು ತಾಳ್ಮೆ ಇದಕ್ಕೆ ಇಲ್ಲ ಸುಮ್ಮನೆ. ನಿಮ್ಮ ದೂರಿನ ಉದ್ದೇಶ ಈ ಮುಸುಕುದಾರಿ ವ್ಯಕ್ತಿಯನ್ನ SIT ವಶಕ್ಕೆ ತಗೋಬೇಕು. ವಶದಲ್ಲಿ ಇದ್ರೆ ಮಾತ್ರ ಖಂಡಿತ ಅದು ಸರಿಯಾದ ನ್ಯಾಯ ಸಿಗ್ತದೆ ನಮಗೆ. ನಮಗೆ ಅಂತಲ್ಲ, ಅವರಿಗೆ ಕೂಡ ಎಲ್ರಿಗೂ, ಇಡೀ ನಮ್ಮ ಈ ದೇಶಕ್ಕೆ ನ್ಯಾಯ ಕರೆಕ್ಟ್ ಆದ ಸಿಗ್ತದೆ. ಆಯ್ತು, ಓಕೆ. ಥ್ಯಾಂಕ್ ಯು ಶ್ಯಾಮಸುಂದರ್ ಅವರ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಶ್ಯಾಮಸುಂದರ್ ಅವರು ಹೇಳ್ತಾ ಇದ್ರು, ಈ ಮುಸುಕುದಾರಿ ವ್ಯಕ್ತಿಯನ್ನ SIT ವಶದಲ್ಲೇ ಇಟ್ಕೋಬೇಕು. ಈಗ ಪ್ರತಿನಿತ್ಯ ಆತ ಬರೋದು, ಜಾಗ ತೋರಿಸೋದು, ಕೆಲಸ ಮುಗಿದ ಮೇಲೆ ಪ್ರತಿಷ್ಠಿತ ಹೋರಾಟಗಾರರ ಮನೆ ಈಗಲೂ ಆತ ಹೋಗ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಈತನ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳಿದಂತೆ ಈತ ಕೇಳ್ತಾ ಇದ್ದಾನೆ. ಇಂಥ ಒಂದು ಗಂಭೀರ ಆರೋಪವನ್ನ ಶ್ಯಾಮಸುಂದರ್ ದೂರುದಾರ ಏನಿದ್ದಾರೆ ಅವರೀಗ ನಮ್ಮ ಜೊತೆಗೆ ಮಾತಾಡ್ತಾ ತಿಳಿಸ್ತಾ ಇದ್ರು.